ಪ್ರಿಂಟಿಂಗ್ ಏನಂದರೆ ಒಂದು ಹುಟ್ಟಿನಿಂದ ಸಾವಿನವರೆಗೂ ಬೇಕಾಗಿರ್ತಕ್ಕಂಥ ವಸ್ತು. ಪ್ರಿಂಟಿಂಗ್ ಇಂಡಸ್ಟ್ರಿ ಇಸ್ ಅ ಕಾಂಪಿಟೇಟಿವ್ ಇಂಡಸ್ಟ್ರಿ. ಇದು ಪ್ರಿಂಟಿಂಗ್ ಇಂಡಸ್ಟ್ರಿ ಹೆಂಗೆ ಅಂದರೆ, ನೀವು ಬೇಕಾದ್ರೆ 100 ರೂಪಾಯಿನಿಂದನೂ ಜೀವನ ಸ್ಟಾರ್ಟ್ ಮಾಡ್ಬೋದು. 1000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಕಡಿಮೆನೇ ಇದಕ್ಕೆ. ಕಸ್ಟಮರ್ಗೆ ಏನು ಬೇಕು ಅನ್ನೋದನ್ನು ಕೊಡೋದು ತುಂಬ ಇಂಪಾರ್ಟೆಂಟ್. ವ್ಯಾಪಾರ ಅನ್ನೋದು ಹೂವಿನ ಹಾಸಿಗೆ ಅಲ್ಲ, ಇದು ಮುಳ್ಳಿನ ಹಾಸಿಗೆ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಕರುಣಾಕರ್. ನನ್ನ ಕಂಪನಿ ಟ್ರಯಾಂಗಲ್ ಪ್ರಿಂಟ್ ಕಮ್ಯುನಿಕೇಷನ್ನ ವ್ಯವಸ್ಥಾಪಕರು. ಈ ಕಂಪನಿನ ನಾನು ಶುರು ಮಾಡಿದ್ದು 2009ರಲ್ಲಿ. 2009ರಲ್ಲಿ ಈ ಕಂಪ್ನಿ ಏನಕ್ಕಪ್ಪ ಶುರು ಮಾಡಬೇಕು ಅಂತಂದರೆ, ಅವತ್ತು ಜೀವನ ಮಾಡೋಕ್ಕೊಂದು ಏನಾದರೂ ದಾರಿ ಬೇಕಿತ್ತು. ಆಮೇಲೆ ಬೇಸಿಕಲಿ ನಾನೊಬ್ಬ ಆರ್ಟಿಸ್ಟ್ ಆಗಿದ್ದರಿಂದ ಕಲರ್ಸು ನನ್ನ ಲೈಫಲ್ಲಿ ಒಂದು ವಿಶೇಷತೆಗಳನ್ನು ಕೊಡ್ತಾಯಿತ್ತು. ಮತ್ತು ಕಲರ್ಸ್ ಯಾವುದ್ರಲ್ಲಿ ಬರುತ್ತೆ ಅಂತಂದರೆ, ಈ ಪ್ರಿಂಟಿಂಗಲ್ಲಿ, ಇದರಲ್ಲಿ ಪ್ರಿಂಟಿಂಗ್ ಇಂಡಸ್ಟ್ರಿನೇ ಪರ್ಟಿಕ್ಯುಲರ್ಲಿ. ಯಾಕೆ ಅಂತಂದರೆ, ನಾನು ಚಿಕ್ಕವನಿದ್ದಾಗಿಂದಲೇ ಚಿತ್ರಕಲೆಯಲ್ಲಿ ನನಗೆ ತುಂಬ ಆಸಕ್ತಿ ಇತ್ತು. ಚಿತ್ರಕಲೆಯಲ್ಲಿ ನಾನು ಕಮಲ್ದು ಹೂವು ಇದನ್ನೆಲ್ಲ ಬರಿತಾ ಇದ್ದೆ. ಅದನ್ನು ಸ್ಕೂಲಲ್ಲಿ ಅದನ್ನ ಐಡೆಂಟಿಫೈ ಮಾಡಿ ನಾನು 10th ಸ್ಟ್ಯಾಂಡರ್ಡಿಗೆ ಬರೋ ಅಷ್ಟರಲ್ಲಿ ನನ್ನ ಶಿಕ್ಷಕರಾದಂಥ ರಾಯ್ಕರ್ ಅಂತ ಹೇಳಿಬಿಟ್ಟು, ಪ್ರದೀಪ್ ರಾಯ್ಕರ್ ಅಂತ, ನೀ ಚಿತ್ರಕಲೆಯಲ್ಲಿ ತುಂಬ ಚೆನ್ನಾಗಿದೆಯಾ, ನೀನು ಮುಂದೆ ಇದನ್ನು ಬೆಳೆಸ್ಕೊಂಡು ಹೋಗು, ನಿನ್ನ ಲೈಫಲ್ಲಿ ತುಂಬ ಚೆನ್ನಾಗಾಗುತ್ತೆ, ನೀನೊಬ್ಬ ಚಿತ್ರಕಲಾ ಶಿಕ್ಷಕ ಕೂಡ ಆಗ್ಬೋದು ಅಂತ ಹೇಳ್ಬಿಟ್ಟು ಅವರೊಂದು ಆಸೆ ತೋರಿಸಿದ್ರು. ಆ ಚಿಕ್ಕ ವಯಸ್ಸಲ್ಲಿ ನನಗೆ ನಾನು ಚಿತ್ರಕಲಾ ಶಿಕ್ಷಕ ಆಗ್ಬಿಡ್ಬೋದು, ಮಾಸ್ಟರ್ ಆಗ್ಬಿಡ್ಬೋದು ಅಂತ ಒಂದು ಖುಷಿ. ಸೊ ಹಾಗಾಗಿ ನಾನೇನು ಮಾಡಿದೆ, ಚಿತ್ರಕಲೆ ಬಗ್ಗೆ ಹೆಚ್ಚು ಆಸಕ್ತಿ ಕೊಟ್ಟು ನಂದು 10th ಸ್ಟ್ಯಾಂಡರ್ಡ್ ಆಗಿದ ತಕ್ಷಣ 2 ವರ್ಷ ನಾನು ಚಿತ್ರಕಲಾ ಶಾಲೆ ಶಿವಮೊಗ್ಗದಲ್ಲಿ ಓದಿದೆ. ಆ ಟೈಮಲ್ಲಿ ಪೇಂಟಿಂಗ್ ಬಗ್ಗೆ ಜನಗಳಿಗೊಂದು ಭಾವನೆ ಏನಂದರೆ, ಕೈ ಚೀಲ ಹಾಕ್ಕೊಂಡು ಚಿತ್ರ ಬರೆಯೋನು ಅನ್ನೋ ಥರ ಒಂದು ಭಾವನೆ ಇತ್ತು. ಯಾಕೆಂದರೆ ನಮ್ಮ ರಿಲೇಟಿವ್ಸಲ್ಲೆಲ್ಲ ಇಂಜಿನಿಯರು, ಡಾಕ್ಟರ್ಸು ಬೇರೆ ಥರದಲ್ಲಿ ಇದ್ದರು. ನನಗೆ ಆ ಸಂದರ್ಭದಲ್ಲಿ ಬಂದಾಗ, ಇಲ್ಲ, ನನಗೆ ಚಿತ್ರಕಲೆಯಲ್ಲೇ ನಾನು ಮುಂದೆ ಹೋಗಬೇಕು ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೆ. ಆ 2 ವರ್ಷ ಆದಮೇಲೆ ನಾನು 2 ವರ್ಷ ಆದಮೇಲೆ ಮನೆಯ ಕೆಲವೊಂದು ಪರಿಸ್ಥಿತಿಯಿಂದ ನಾನು ಮುಂದೆ ಎಜುಕೇಷನ್ ಮುಂದೆ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ನಾನು ದಾವಣಗೆರೆಗೆ ಹೋಗಬೇಕು ಅಂದ್ಕೊಂಡಿದ್ದೆ ಫರ್ದರ್ ಸ್ಟಡೀಸ್ಗೆ. ಅವತ್ತಿನ ನಮ್ಮ ಮನೆ ಪರಿಸ್ಥಿತಿಯಲ್ಲಿ ನಮ್ಮನ್ನು ಬೇರೆ ಊರಿಗೆ ಕಳಿಸಿ ಓದಿಸೋ ಅಂಥ ಒಂದು ಶಕ್ತಿ ಇರಲಿಲ್ಲ. ಆ ಸಂದರ್ಭದಲ್ಲಿ ನಾನೇನು ಮಾಡಿದೆ, ಸರಿ ಆಯಿತು, 1-2 ವರ್ಷ ಏನಾದ್ರು ಕೆಲಸ ಮಾಡಿ ಅರ್ನಿಂಗ್ ಮಾಡಿ ಆಮೇಲೆ ಹೋಗೋಣ ಅಂಥೇಳಿ ಭದ್ರಾವತಿಯಲ್ಲಿ ಇದು ವಿಶ್ವೇಶ್ವರಯ್ಯ ಕಾನ್ವೆಂಟಲ್ಲಿ ಡ್ರಾಯಿಂಗ್ ಟೀಚರಾಗಿ ಒಂದು 6 ತಿಂಗಳು ಕೆಲಸ ಮಾಡಿದೆ. 300 ರೂಪಾಯಿ ಸಂಬಳ ಆವಾಗ. ಅದಾದಮೇಲೆ ನನಗೆ ಗೊತ್ತಾಯಿತು, ಇದರಿಂದ ನಾನು ಏನು ಮಾಡಬಲ್ಲೆ ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಯಾಕೆಂತಂದರೆ, ನಾವು ಚಿಕ್ಕ ವಯಸ್ಸಿಂದ ಒಂದು ವ್ಯವಸಾಯಕ್ಕೆ ಅಂತ ವ್ಯಾಪಾರ ಹ್ಯಾಬಿಟ್ ಬಂದುಬಿಟ್ಟಿತ್ತು ನಮ್ಮ ಇದರಲ್ಲಿ, ಲೈಫಲ್ಲಿ. ಅದು ಹೇಗಪ್ಪ ಅಂದರೆ, ನನ್ನ ಹುಟ್ಟೂರು ಬಂದುಬಿಟ್ಟು ಸಾಲೂರು, ಶಿಕಾರಿಪುರ ತಾಲೂಕು. ನಮ್ಮ ತಂದೆ ಊರು ಶಿರಾಳಕೊಪ್ಪ ಅಂತ. ಸಂದರ್ಭಕ್ಕೆ ತಕ್ಕದಾಗೆ ಏನು ಹೇಳ್ತಾರಲ್ಲ, ಹೊನ್ನು ಹೆಣ್ಣು ಮಣ್ಣು ಇದೆಲ್ಲ ಒಲಿಬೇಕು, ಎಲ್ಲಿ ಯಾರು ಜೀವನ ಮಾಡಬೇಕು ಅಂತಿರುತ್ತೆ. ಸೊ ಅವತ್ತಿನ ಕಾಲದಲ್ಲಿ ಏನೋ ಕೆಲವೊಂದು ಕಾರಣಗಳಿಂದ ನಮ್ಮ ತಂದೆ ತಾಯಿ ಭದ್ರಾವತಿಗೆ ಶಿಫ್ಟ್ ಆದರು. ಭದ್ರಾವತಿ ಅಂತ ಒಂದು ಚಿಕ್ಕ ಹಳ್ಳಿ. ಆವಾಗ ನಾನೇನು ಮೂರನೇ ಕ್ಲಾಸಲ್ಲಿದ್ದೆ. ಸೊ ಅಲ್ಲಿಗೆ ಬಂದಮೇಲೆ ಏನಾಯಿತು, ನಮ್ಮ ತಂದೆ ತುಂಬ ಕಷ್ಟಪಡ್ತಿದ್ರು. ಹಳ್ಳಿಯಲ್ಲಿ ಹೋಗಿ ಹಾಲು ತರೋದು, ಅದನ್ನು ಭದ್ರಾವತಿಯಲ್ಲಿ ಹೋಟೆಲ್ಲಿಗೆ ಹಾಲು ಸಪ್ಲೈ ಮಾಡೋದು, ಆ ಥರ ಮಾಡ್ತಾಯಿದ್ರು. ಆಮೇಲೆ ಕಾಡಿಗೆ ಹೋಗ್ಬಿಟ್ಟು ಸೌದೆ ತಂದು ಅದನ್ನು ಊರಲ್ಲಿ ಭದ್ರಾವತಿ ಸಿಟಿಲಿ ನಾವು ಮಾರ್ತಾಯಿದ್ವಿ. ಇದು ನಮ್ಮ ಅವತ್ತಿಂದು ದೈನಂದಿನ ಚಟುವಟಿಕೆ ಇರ್ತಿತ್ತು. ಅವಾಗ ಏನಾಗ್ತಿತ್ತು ಅಂದರೆ, ಬಂದು ಉಳಿದಿದ್ದ ಹಾಲನ್ನು ನಾವು ಹೆಪ್ಪಾಕ್ಸಿ ಅಮ್ಮನ ಹತ್ರ ಹೇಳಿ ನಾವು ಹಾಲು ಮಾರ್ಕೊಂಬರ್ತೀವಿ, ಮೊಸರು ಮಾರ್ಕೊಂಬರ್ತೀವಿ ಅಂತ ಹೇಳಿಬಿಟ್ಟು ನಾವು ಅಲ್ಲಿಂದ ನಾವು ವ್ಯಾಪಾರ ಶುರು ಮಾಡಿದವರು 3-4ನೇ ಕ್ಲಾಸಿಂದ. ಅದರ ನಂತರ ಏನಾಯಿತು, ನಮ್ಮ ತಂದೆಗೆ ಸಪೋರ್ಟ್ಗೋಸ್ಕರ ನಾವು ಕಾಡಿಗೆ ಹೋಗಿ ಸೌದೆ ತರ್ತಿದ್ವಿ. ಆಮೇಲೆ ಇವೆಲ್ಲ ನಮ್ಮ ದೈನಂದಿನ ಚಟುವಟಿಕೆಗಳು, ಮನೆಗೆ ಹೋಗೋದು, ಮೀಟ್ ಮಾಡೋದು, ಹಾಲು ಕೊಡೋದು, ಇದು ನಮ್ಮ ಒಂದು ಬ್ಲಡ್ಡಲ್ಲಿ ಒಂದು ವ್ಯಾವಹಾರಿಕವಾಗಿ ಬಂದುಬಿಟ್ಟಿತ್ತು. ಸೊ ಇದನ್ನು ನಾವು ಮುಂದೆ ಬಂದು ನಾನು ಶಿವಮೊಗ್ಗದಲ್ಲಿ ಸ್ಕೂಲ್ ಆಫ್ ಆರ್ಟ್ ಮುಗಿದ ಮೇಲೆ ಕಾಲಾನಂತರವಾಗಿ ನನಗೆ ನಾಸಿಕಿಗೆ ಹೋಗಬೇಕಾಯ್ತು. ಅಂದರೆ ನಮ್ಮ ಅಣ್ಣ ಒಂದು ಕಂಪ್ನಿ ಮಾಡಿದ್ರು, ಅದರಲ್ಲಿ ಸ್ವಲ್ಪ ಲಾಸ್ ಆಯಿತು. ಆ ಪರ್ಟಿಕ್ಯುಲರ್ ಪರಿಸ್ಥಿತಿ ತುಂಬ ಕಷ್ಟ ಇತ್ತು, ಸಾಲಗಳು ತುಂಬ ಬೆಳೆದೋಗಿತ್ತು. ಆವಾಗ ನಾನು ನಾಸಿಕಿಗೆ ಹೋದೆ. ನಾಸಿಕಲ್ಲಿ ಯಾರೋ ಒಬ್ಬರು ಪರಿಚಯದಿಂದ ಹೋಗಿ ಅಲ್ಲಿ ಹೋಟೆಲ್ ಕೆಲಸಕ್ಕೆ ಸೇರಿಕೊಂಡೆ. ಹೋಟೆಲ್ ಕೆಲಸಕ್ಕೆ ಸೇರಿ ವೆಯ್ಟರು, ಬಾರ್ಮನ್ನು ಮತ್ತು ಇದರ ಕೆಲಸ ಮಾಡಿಕೊಂಡು ಪಾರ್ಟ್ ಟೈಮಲ್ಲಿ ಒಂದು ಚಿತ್ರಕಲೆದೊಂದು ಪೇಂಟಿಂಗ್ದೊಂದು ಶಾಪ್ಸ್ ಇರೋ ಒಂದು ಏರಿಯಾ ಇದೆ ನಾಸಿಕಲ್ಲಿ. ಅಲ್ಲಿ ಹೋಗ್ಬಿಟ್ಟು ನಾನು ಪಾರ್ಟ್ ಟೈಮಲ್ಲಿ ಕೆಲಸ ಕೇಳಿದೆ ಅವರಿಗೆ, ಸರ್ ನಾನು ನಿಮ್ಮ ಹತ್ರ ಪೇಂಟಿಂಗ್ ಕೆಲಸಕ್ಕೆ ಬರ್ಬೋದಾ ಅಂತ. ಆ್ಯಕ್ಚುಲಿ ನಾನು ತುಂಬ ಚಿಕ್ಕವನಿದ್ದರಿಂದ ಯಾರೂ ನನ್ನ ಕೆಲಸಕ್ಕೆ ಸೇರಿಸ್ಕೊತಾ ಇರಲಿಲ್ಲ. ಆದರೂ ರಿಕ್ವೆಸ್ಟ್ ಮಾಡ್ಕೊಂಡು ಪಾರ್ಟ್ ಟೈಮಲ್ಲಿ ಹೋಗ್ಬಿಟ್ಟು ಕೆಲಸ ಕಲಿತೆ. ಅಲ್ಲಿ ಕಲ್ತಿದ್ದಷ್ಟೇ ಅಲ್ಲ, ಅದೇ ನಾಸಿಕಲ್ಲಿ ನಾನು ನನ್ನದೇ ಸ್ವಂತವಾದ ಒಂದು
ಚಿತ್ರಕಲಾ ಶಾಪನ್ನು ಹಾಕ್ತೆ, ಪೇಂಟಿಂಗ್ ಕಮರ್ಷಿಯಲ್. ಅಂದರೆ ಮುಂಚೆ ಎಲ್ಲ ನೀವೆಲ್ಲ ನೋಡಿರ್ಬೋದು, ಪೇಂಟಿಂಗನ್ನು ಕೈಯಲ್ಲಿ ಬ್ಯಾನರು ಮತ್ತು ಬೋರ್ಡ್ಗಳನ್ನೆಲ್ಲ ಕೈಯಲ್ಲಿ ಬರಿತಾಯಿದ್ರು. ಸೊ ಅಂಥ ಒಂದು ಇದಿತ್ತು 97, 98ಅಲ್ಲಿ. ಅದನ್ನು ನಾನು ಮುಗಿಸ್ಕೊಂಡು ಚಿತ್ರಕಲೆ ಮಾಡಿಕೊಂಡು ಪಾರ್ಟ್ ಟೈಮ್ ಹೋಟೆಲ್ ಕೆಲಸ ಮಾಡಿಕೊಂಡು ಸ್ಲೋಲಿ ಅಲ್ಲೇ ಪ್ರಿಂಟಿಂಗ್ ಇದನ್ನು ಮಾಡಿ ಅಲ್ಲಿ ಫ್ಲೆಕ್ಸ್ ಪ್ರಿಂಟಿಂಗ್ ಮಷಿನ್ ಹಾಕಿದೆ. ಸೊ ಫ್ಲೆಕ್ಸ್ ಪ್ರಿಂಟಿಂಗ್ ಮಷಿನ್ ನಾನು ಪಾರ್ಟ್ನರ್ಶಿಪ್ಪಲ್ಲಿ ಹಾಕಿದ್ದು. ಅದಾದಮೇಲೆ ನಮ್ಮ ಮನೇಲಿ ಹೇಳಿದ್ರು, ಅಪ್ಪ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತು, ಊರಿಗೆ ಬಾ, ನೀನು ಮದುವೆಗಿದ್ವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಇದರಿಂದ ನಾನೇನು ಮಾಡಿದೆ, ಅಲ್ಲಿಂದ ಭದ್ರಾವತಿಗೆ ಬರಬೇಕು ಅಂತ ಡಿಸೈಡ್ ಮಾಡಿದೆ. 2002, 2003ಕ್ಕೆ ನಾನು ಮತ್ತೆ ವಾಪಸ್ ಭದ್ರಾವತಿಗೆ ಬಂದೆ. ಭದ್ರಾವತಿಗೆ ಬಂದ ಮೇಲೆ ಏನಾಯಿತು ಅಂದರೆ, ಏನು ವ್ಯವಹಾರ ಮಾಡೋದು, ಮುಂಚೆ ನಾವು ಹೆಂಗೋ ಹಾಲು ಮಾರ್ತಾಯಿದ್ವಲ್ಲ, ಇವಾಗ ನಾವೇ ಓನಾಗಿ ಒಂದು ಡೈರಿ ಫಾರ್ಮ್ ಮಾಡಿಬಿಡೋಣ ಅಂತ ಡೈರಿ ಫಾರ್ಮ್ ಮಾಡಿದೆ. ಡೈರಿ ಫಾರ್ಮ್ ಮಾಡಿದಾಗ ಏನಾಯಿತು ಅಂತಂದರೆ, ಸುಮಾರು ಕಷ್ಟಪಟ್ಟೆ, 4-5 ವರ್ಷ. ಅವತ್ತು 9 ರೂಪಾಯಿ 1 ಲೀಟ್ರ್ ಹಾಲು. ಅದರಲ್ಲಿ ನಾವು ಏನು ಮಾಡಿದ್ರೆ ಸರ್ವೆ ಮಾಡೋಕ್ಕಾಗ್ತಿರ್ಲಿಲ್ಲ. ಮತ್ತು ಪ್ರಾಣಿಗಳದ್ದು ಒಂದು ರಿಲೇಷನ್ಶಿಪ್ಪು ಬೇರೆ ಥರ ಇತ್ತು. ನಾನು ಆವಾಗ ಏನು ಮಾಡಿದೆ, ಬೇಡ ಇದು ನನಗಾಗೋ ಕೆಲಸ ಅಲ್ಲ ಅಂತ 2008ರಲ್ಲಿ ನಾನು ನನ್ನ ಮೊದಲನೇ ಮಗು ಹುಟ್ಟಿದ ಮೇಲೆ ನಾನು ಬೆಂಗಳೂರಿಗೆ ಬರಬೇಕು ಅಂತ ಬಂದೆ. ಬೆಂಗಳೂರಿಗೆ ಬಂದಮೇಲೆ 1 ವರ್ಷ ನಾನು ಬೇರೆ ಒಂದು ಏಜೆನ್ಸಿಯಲ್ಲಿ ವರ್ಕ್ ಮಾಡಿ, ಅಲ್ಲಿಂದ ನಾನು 2009ರಲ್ಲಿ ಕಾರಣಾಂತರದಿಂದ ತುಂಬ ಕಷ್ಟದಲ್ಲಿ, ಇಲ್ಲ ನಾನು ಏನಾದರೂ ಸ್ವಂತ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಅವತ್ತು ನಾನು 2009 ಆಗಸ್ಟ್ 18ನೇ ತಾರೀಕು ನಾನು ಈ ಟ್ರಯಾಂಗಲ್ ಕಂಪನಿಯನ್ನು ಶುರು ಮಾಡಿದೆ. ಶುರು ಮಾಡೋದಕ್ಕೆ ಆವಾಗಲೇ ಹೇಳ್ದಂಗೆ ಏನು ರೀಸನ್ ಅಂದರೆ, ಅವತ್ತಿನ ದಿನ ಏನಾದ್ರು ಮಾಡಿ ಜೀವನ ಮಾಡಬೇಕಿತ್ತು, ಅರ್ನ್ ಮಾಡಬೇಕಿತ್ತು, ಹೆಂಡತಿ ಮಕ್ಕಳನ್ನ ಸಾಕಬೇಕಿತ್ತು. ಅದು ನನ್ನ ಮೊದಲನೇ ಗೋಲ್ ಇತ್ತು. ಆದರೆ ನನ್ನಲ್ಲಿ ಒಂದು ಗುರಿ ಏನಿತ್ತಂದರೆ, ನಾನು ಯಾವುದೇ ಒಂದು ಕೆಲಸ ಮಾಡಿದ್ರೆ ಅದನ್ನು ತುಂಬ ಉಚ್ಚ ಮಟ್ಟದಲ್ಲಿ ಮಾಡಬೇಕು, ತುಂಬ ಟಾಪ್ ಲೆವೆಲಲ್ಲಿ ಮಾಡಬೇಕು ಅಂತ ಯಾವತ್ತೂ ನನ್ನ ಡ್ರೀಮ್. ಅಂದರೆ ಫಾರ್ ಎಕ್ಸಾಂಪಲ್ಲು ಪ್ರಿಂಟಿಂಗ್ ಅಂದರೆ ಏನು, ಇದು ಪ್ರಿಂಟಿಂಗ್ ಇಂಡಸ್ಟ್ರಿ ಹೇಗೆ ಅಂದರೆ, ನೀವು ಬೇಕಾದ್ರೆ 100 ರೂಪಾಯಿನಿಂದನೂ ಜೀವನ ಸ್ಟಾರ್ಟ್ ಮಾಡ್ಬೋದು, 1000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಕಡಿಮೆನೇ ಇದಕ್ಕೆ. ಅಷ್ಟು ದೊಡ್ಡ ವಾಸ್ಟ್ ಇಂಡಸ್ಟ್ರಿ, ಇದೊಂದು ಸಮುದ್ರ ಇದು. ಸೊ ಇದನ್ನು ಹೇಗೆಂದರೆ 100, 200, 500 ರೂಪಾಯಿದಿಂದ ಸ್ಕ್ರೀನ್ ಪ್ರಿಂಟಿಂಗಿಂದ ಸ್ಟಾರ್ಟ್ ಮಾಡ್ಬೋದು. ಇಲ್ಲಪ್ಪ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಬೇಕು ಅಂತಂದರೆ ಸಣ್ಣ ಪುಟ್ಟ ಜೆರಾಕ್ಸ್ ಅಂಗಡಿಗಳು ಇಟ್ಕೊಂಡು ಜೀವನ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಬಜೆಟ್ ಇದೆ, 10-20 ಲಕ್ಷ ಇದೆ ಅಂತಂದರೆ ಫ್ಲೆಕ್ಸು ಈಕೋಸಾಲಿನ್ ಮಷಿನ್ ಹಾಕ್ಕೊಂಡು ಮಾಡ್ಬೋದು. ಇಲ್ಲಪ್ಪ ಇನ್ನೂ ನನ್ನ ಹತ್ರ ದುಡ್ಡು ಜಾಸ್ತಿ ಇದೆ ಅಂದರೆ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿ ಆಫ್ಸೆಟ್ಟು, ಡಿಜಿಟಲ್ ಇಂಥ ಬೇರೆ ಮಷಿನ್ಗಳನ್ನು ಹಾಕ್ಕೊಂಡು ಜೀವನ ಮಾಡ್ಬೋದು. ಆದರೆ ವ್ಯಾಪಾರ ಅನ್ನೋದು ತುಂಬ ಒಂದು ಹೂವಿನ ಹಾಸಿಗೆ ಅಲ್ಲ, ಇದು ಮುಳ್ಳಿನ ಹಾಸಿಗೆ. ಆದರೆ ಮುಳ್ಳನ್ನು ದಾಟಿ, ಆ ಬೆಟ್ಟ ಗುಡ್ಡಗಳನ್ನು ದಾಟಿ ನಾವು ಒಂದು ಬೆಟ್ಟದ ತುದಿಗೆ ಹೋಗಿ ಮುಟ್ಟಿದಾಗ ಅಬ್ಬಾ ನಾವಿಲ್ಲಿ ಬಂದು ರೀಚ್ ಆದ್ವಲ್ಲ ಅನ್ನೋ ಖುಷಿ ಇದೆಯಲ್ಲ, ಆ ಖುಷಿ ಪಡಿಬೇಕಂದ್ರೆ ತುಂಬ ಕಷ್ಟಪಟ್ಟು ನಾವು ಬಂದರೆ, ಅದು ಮೇ ಬಿ ಪ್ರಿಂಟಿಂಗ್ ಬಿಸ್ನೆಸ್ ಇರ್ಬೋದು, ಹೋಟೆಲ್ ಇರ್ಬೋದು, ಅಥವಾ ಇನ್ನೇನೇ ವ್ಯಾಪಾರ ವ್ಯವಹಾರಗಳಿರ್ಬೋದು, ನಾವು ಆ ರೀತಿಯಲ್ಲಿ ಮಾಡಿ ಅಷ್ಟೊಂದು ಡೆಡಿಕೇಶನ್ ಇದ್ದು ಹಗಲು ರಾತ್ರಿ ಕಷ್ಟಪಟ್ಟು ಮಾಡಿದ್ರೆ ಮಾತ್ರ ನಾವು ಈ ಮಟ್ಟಕ್ಕೆ ಬಂದು ಮುಟ್ಲಿಕ್ಕಾಗುತ್ತೆ. ಇವತ್ತು ನಾವು ಅವತ್ತು ಶುರು ಮಾಡಿದಾಗ ನಾವು 1000 ರೂಪಾಯಿ ಅಂದರೆ ತುಂಬ ಕಷ್ಟ. ಇವತ್ತು ನಾವು 4.5 ಕೋಟಿ ರೂಪಾಯಿ ಟರ್ನ್ ಓವರಿಗೆ ಮುಟ್ಟಿಸಿದ್ದೀವಿ. ಇಷ್ಟೇ ಅಲ್ಲ, ನಮ್ಮ ಉದ್ದೇಶ, ನಮ್ಮ ಡ್ರೀಮ್ ಏನಂದರೆ ಮುಂದಿನ ವರ್ಷ 10 ಕೋಟಿ ಮಾಡಬೇಕು, 25 ಕೋಟಿ ಮಾಡಬೇಕು, ನಮ್ಮ ಟೀಮು 25ರಿಂದ 50 ಜನ ಆಗಬೇಕು. ಆಮೇಲೆ ನಾವು ಇದನ್ನೊಂದು ತುಂಬ ದೊಡ್ಡದಾದ ಒಂದು ಎಂಪೈರ್ ಮಾಡಬೇಕು ಅಂತ. ಇದು ವ್ಯವಹಾರ ಅನ್ನೋದಕ್ಕಿಂತ ನಾವು ಇದನ್ನೊಂದು ಎಂಪೈರ್ ಆಗಿ ನಾವು ಡೆವಲಪ್ ಮಾಡಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ನಮ್ಮದು ಮುಖ್ಯ ಉದ್ದೇಶ ಏನಂದರೆ, ನಾನು ನಮ್ಮ ಟೀಮಲ್ಲಿ ಎಲ್ಲರಿಗೂ ಹೇಳೋದು ಒಂದೇ ಒಂದು ಏನಪ್ಪ ಅಂದರೆ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಯಾರೇ ಆಗಲಿ, ಇವತ್ತು ನಾವು ಒಂದು ಹೋಟೆಲಿಗೆ ಹೋಗ್ತೀವಿ ಅಂದರೆ ಇಡ್ಲಿ ಚೆನ್ನಾಗಿದೆ, ಅಲ್ಲಿ ಇಡ್ಲಿ ಚೆನ್ನಾಗಿದ್ರು ಅಲ್ಲಿ ಮಾತಾಡೋರು ಕರೆಕ್ಟಾಗಿ ಮಾತಾಡ್ತಾ ಇಲ್ಲ ಅಂದರೆ, ನಾವು ನಾಳೆ ದಿನ ಅಲ್ಲಿ ಚೆನ್ನಾಗಿಲ್ಲ ಅಂದರೂ, ಕಮ್ಯುನಿಕೇಷನ್ ಕರೆಕ್ಟ್ ಇಲ್ಲ ಅಂದರೆ ನಾವು ಅಲ್ಲಿ ಹೋಗೋದನ್ನು ಬಿಟ್ಬಿಡ್ತೀವಿ. ಅಪ್ಪ ಅವನೇನು ಆ ಥರ ಇದು ಮಾಡ್ತಾನೆ ಬಿಹೇವಿಯರ್ಸ್ ಅಂತ. ಸೊ ಕಲ್ಚರಲ್ಲಿ ನಮ್ಮ ಆ್ಯಟಿಟ್ಯೂಡು, ನಾವು ನಮ್ಮ ಕಸ್ಟಮರ್ಗೆ ನಾವು ಏನು ಮಾತು ಕೊಡ್ತಾ ಇದ್ದೀವಿ, ಆ ಮಾತು ಕೊಟ್ಟ ಮೇಲೆ ಅದನ್ನು ಉಳಿಸ್ಕೊಳ್ತಾ ಇದ್ದೀವಿ. ಅದು ನಾವು ನಮ್ಮ ಟೀಮಲ್ಲಿ ಯಾವಾಗಲೂ ಹೇಳೋದು ಅದೇನೆ. ನಮ್ಮಲ್ಲಿ ಈಗ 16-17 ಜನ ಟೀಮ್ ಇದ್ದಾರೆ, ಇನ್ಕ್ಲೂಡಿಂಗ್ ಕಾಂಟ್ರಾಕ್ಟ್ ಟೀಮ್ ಸೇರಿ. ನಾವು ಹೇಳೋದೊಂದೇ, ನಿಮ್ಮ ಕೈಲಿ ಕೊಡ್ಲಿಕ್ಕೆ ಆಗುತ್ತೆ ಅಂದರೆ ಮಾತ್ರ ನೀವು ಕಮಿಟ್ ಆಗಿ, ಇಲ್ಲ ಅಂತಂದರೆ ಅದನ್ನು ಕಮಿಟ್ ಆಗಬೇಡಿ. ಸರ್ ನಮ್ಮಿಂದ ಇವತ್ತು ಕೊಡೋಕ್ಕಾಗಲ್ಲ, ಇಂಥ ದಿನ ಕೊಡ್ತೀವಿ ಅಂತ ಹೇಳ್ತೀವಿ. ಇದು ಒಂದು ಪಾಯಿಂಟ್. ಅಂದರೆ ಕಮಿಟ್ಮೆಂಟು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಬಾರ್ದು. ಎರಡನೇದು ಬಂದುಬಿಟ್ಟು ಕ್ವಾಲಿಟಿ ಇಲ್ಲದೆ ಇರೋಂಥದ್ದು ಪ್ರಾಡಕ್ಟ್ ಯಾರೂ ಇವತ್ತು ತೊಗೊಳ್ಳಲ್ಲ. ಇಟ್ ಮೇ ಬಿ ಬ್ರ್ಯಾಂಡೆಡ್ ಇರ್ಬೋದು, ನಾನ್ ಬ್ರ್ಯಾಂಡೆಡ್ ಇರ್ಬೋದು. ಕ್ವಾಲಿಟಿ ಈಸ್ ವೆರಿ ಮಸ್ಟ್, ಆ್ಯಂಡ್ ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗೋಂಗೆ ಇಲ್ಲ. ಪ್ರಿಂಟಿಂಗ್ ಏನಂದರೆ ಒಂದು ಹುಟ್ಟಿನಿಂದ ಸಾವಿನವರೆಗೂ ಬೇಕಾಗಿರ್ತಕ್ಕಂಥ ವಸ್ತು. ಇದಕ್ಕೆ ಯಾವುದೇ ರೀತಿಯಾಗಿ ರಿಸ್ಟ್ರಿಕ್ಷನ್ ಇಲ್ಲ. ಹಾಗಾಗಿ ಇದರಲ್ಲಿ ಬರ್ತ್ ಕಾರ್ಡಿಂದ ಹಿಡಿದು ಡೆತ್ ಕಾರ್ಡ್ವರೆಗೂ ಬರುತ್ತೆ. ಇದರಲ್ಲಿ ನಾವು ಏನನ್ನು ಚೂಸ್ ಮಾಡ್ತೀವಿ, ನಮ್ಮ ಪ್ಯಾಷನ್ ಏನು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ವಿಷಯ ಬಂದಾಗ ಸರ್ ಏನಾಗುತ್ತೆ, ನಾನು ಅವಾಗಲೇ ಸ್ಟಾರ್ಟ್ ಮಾಡಿದಾಗಲೇ ಅಂದ್ಕೊಂಡಿದ್ದೆ, ನಾನು ಕಾರ್ಪೊರೇಟ್ಗಳಿಗೆ ಸರ್ವ್ ಮಾಡಬೇಕು, ದೊಡ್ಡ ಕಾರ್ಪೊರೇಟ್ಗಳಿಗೆ ಸರ್ವ್ ಮಾಡಬೇಕು. ಯಾಕೆ ಕಾರ್ಪೊರೇಟಿಗೆ ಮಾಡಬೇಕು? ಈಗ ವೆಡ್ಡಿಂಗ್ ಕಾರ್ಡ್ ಮಾಡಿದ್ರೆ ಒಂದು ಸರಿ ಮದುವೆ ಆಯಿತು, ಮುಗೀತು, ಮತ್ತು ಅವನು ಇನ್ನು ಯಾವಾಗಲೂ ಬರಲ್ಲ. ಕಾರ್ಪೊರೇಟಲ್ಲಿ ಏನಂದರೆ ಒಂದು ಪ್ಯಾಕೇಜಿಂಗ್ ಬಾಕ್ಸು ಅಥವಾ ಇನ್ನೇನೋ ಇತ್ತು ಅಂದರೆ ಅವರಿಗೆ ಸತತವಾಗಿ ಬೇಕಾಗ್ತದೆ. ಈಗ ಮಾಡಿದೆ ಮತ್ತೆ ನೆಕ್ಸ್ಟ್ ಬೇಕಾಗುತ್ತೆ, ಮತ್ತೆ ನೆಕ್ಸ್ಟ್ ಬೇಕಾಗುತ್ತೆ. ಇದು ಉದ್ದೇಶ ಅಷ್ಟೇ. ಸೊ ರೊಟೇಷನ್ ಬೇಸಿಸಲ್ಲಿರುತ್ತೆ. ರಿಲೇಷನ್ಶಿಪ್ ಚೆನ್ನಾಗಿರೋದ್ರಿಂದ ನಾನು ಈ ಪ್ರಿಂಟಿಂಗನ್ನು ಕಸ್ಟಮರ್ಗಳಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ. ಯಾವ ರೀತಿ ಪ್ರಾಡಕ್ಟ್ಗಳು ಬೇಕಾಗುತ್ತೆ, ಏನಕ್ಕೆ ಬೇಕಾಗುತ್ತೆ ಅಂದರೆ,
ಪ್ರಿಂಟಿಂಗಿಗೆ ಬಂದ್ಬಿಟ್ಟು ಇಂಥ ಇಂಡಸ್ಟ್ರಿ ಅಂತಿಲ್ಲ, ಹಾಸ್ಪಿಟಲ್ ಇರ್ಬೋದು, ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಇರ್ಬೋದು, ಸರ್ವಿಸ್ ಇಂಡಸ್ಟ್ರಿ ಇರ್ಬೋದು. ಪ್ಯಾಕೇಜಿಂಗ್ ಇಸ್ ವೆರಿ ವೆರಿ ಮಸ್ಟ್. ನಿಮ್ಮ ಒಳಗಡೆ ವಸ್ತು ಹೇಗಿದೆ, ಅದು ಗುಣಮಟ್ಟ ಏನಿದೆ ಅನ್ನೋದಕ್ಕಿಂತ ಅದು ಯಾವಾಗ ಗೊತ್ತಾಗುತ್ತೆ ಅಂದರೆ ಆ ಪ್ಯಾಕೇಜಿಂಗಿಂದ ಹಿಂಗೆ ಕೈಯಲ್ಲಿ ತೆಗೆದು ನೋಡಿ ಅದರೊಳಗೆ ಏನಿದೆ ಅನ್ನೋದನ್ನು ಪ್ಯಾಕೇಜಿಂಗ್ ಹೋಗಿ ಮುಟ್ಟಿ ನೋಡಬೇಕು. ಅದು ತುಂಬ ಇಂಪಾರ್ಟೆಂಟ್. ನೀವು ಯಾವುದೇ ರೀತಿ ಈ ಥರದ್ದೆಲ್ಲ ಪ್ಯಾಕೇಜಿಂಗ್ ಬಾಕ್ಸ್ಗಳು ನೋಡಿದ್ರೆ ಇದು ನೋಡಿದ ತಕ್ಷಣ ಏನಿದೆ ಇದರಲ್ಲಿ ಅಂತ ನೋಡೋಂಥ ಒಂದು ಕುತೂಹಲ ಬರಬೇಕು. ಅದು ಇರುತ್ತೆ ಕಸ್ಟಮರ್ಗಳಿಗೆ ರಿಕ್ವೈರ್ಮೆಂಟು. ಆದರೆ ಇಲ್ಲಿರೋದು ಮುಖ್ಯ ಉದ್ದೇಶ ಅದಲ್ಲ. ಇಲ್ಲಿ ನಮ್ಮ ತಲೆ ಕಸ್ಟಮರ್ ಏನು ಹೇಳ್ತಾರೆ ಅಂತ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಅವ್ರಿಗೆ ಯಾವ ಥರ ಪ್ಯಾಕೇಜಿಂಗ್ ಬೇಕು, ಅದರ ಸೊಲ್ಯೂಷನ್ ನಾವು ಹೆಂಗೆ ಕೊಡಬೇಕು, ಅದನ್ನು ನಾವು ಥಿಂಕ್ ಮಾಡಬೇಕು. ಇಟ್ ಮೇ ಬಿ ಪ್ಯಾಕೇಜಿಂಗ್ ಇರ್ಬೋದು, ಅಥವಾ ಬ್ಯಾನರ್ ಇರ್ಬೋದು, ಅಥವಾ ಬ್ರೋಷರ್ಸ್ ಇರ್ಬೋದು. ಮಾರ್ಕೆಟಿಂಗ್ ಕೊಲಾಟ್ರಲ್ಸ್ ಆಗಿ ಬ್ರೋಷರ್ಸ್ ಇರುತ್ತೆ, ಲೀಫ್ಲೆಟ್ಸ್ ಇರುತ್ತೆ. ಸೊ ಅದಕ್ಕೆ ನಾನು ಆವಾಗಲೇ ಹೇಳಿದ್ದು, ₹1 ವಿಸಿಟಿಂಗ್ ಕಾರ್ಡಿಂದ ಹಿಡಿದು ₹1 ಕೋಟಿ ಅಥವಾ ₹10 ಕೋಟಿ ಪ್ಯಾಕೇಜಿಂಗ್ವರೆಗೂ ಯಾವುದೇ ಇದ್ರೂ ಕೂಡ ನಾವು ಮಾಡ್ಬೋದು. ಡಿಪೆಂಡ್ಸ್ ಅಪಾನ್ ಕಸ್ಟಮರ್ ರಿಕ್ವೈರ್ಮೆಂಟ್. ಕಸ್ಟಮರ್ಗೆ ಏನು ಬೇಕು ಅನ್ನೋದನ್ನು ಕೊಡೋದು ತುಂಬ ಇಂಪಾರ್ಟೆಂಟ್. ನಾವೇನೋ ಅವ್ರ ತಲೆ ಮೇಲೆ ತುಂಬೋಕ್ಕಾಗಲ್ಲ, ಸರ್ ಇದು ತೊಗೊಳ್ಳಿ ಚೆನ್ನಾಗಿದೆ ಅಂತ, ಹಾಗಲ್ಲ. ಕಸ್ಟಮರ್ಗೆ ಏನು ಬೇಕು ಮತ್ತು ಅವ್ರಿಗೆ ಬೇಕಾಗಿರೋದನ್ನು ನಾವು ಯಾವ ರೀತಿ ಕೊಡ್ತಾ ಇದ್ದೀವಿ, ಅದರಿಂದ ಅವರಿಗೆ ಪ್ರಾಬ್ಲಮ್ ಸಾಲ್ವ್ ಆಯಿತಾ. ಪ್ರಾಬ್ಲಮ್ ಸಾಲ್ವಿಂಗ್ ಆಫ್ ಅ ಕಸ್ಟಮರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾಗಿ ನಮ್ಮಲ್ಲಿ ಒಂದು ತುಂಬ ಸಕ್ಸಸ್ ಸ್ಟೋರಿ ಇದೆ ಸರ್. ಏನಂದರೆ ನಮ್ಮ ಹತ್ರ ಬಂದಿರೋ ಕಸ್ಟಮರ್ ಈ ಥರ ರೆಫರೆನ್ಸ್ ಬಂದಿರೋದೇ ನಾನು 12-13 ಲೆವೆಲ್ವರೆಗೂ ಹೋಗಿರುತ್ತೆ. ಫಾರ್ ಎಕ್ಸಾಂಪಲ್ಲು ಒಬ್ಬರು ನಮ್ಮ BNI ಅಂತ ಒಂದು ಆರ್ಗನೈಸೇಷನಲ್ಲಿ ಏರ್ಪೋರ್ಟಲ್ಲಿ ಒಬ್ಬರನ್ನ ಕನೆಕ್ಟ್ ಮಾಡಿದರು. ಅಲ್ಲಿಂದ ಏರ್ಪೋರ್ಟಲ್ಲಿ ಇವತ್ತು ಎಲ್ಲ ಡಿಪಾರ್ಟ್ಮೆಂಟನ್ನು ನಾವು ಸರ್ವ್ ಮಾಡ್ತಾಯಿದ್ದೀವಿ ಆ ರೆಫರೆನ್ಸ್ಗಳಿಂದ. ಅದರ ನೆಕ್ಸ್ಟು ಅಲ್ಲಿದ್ದವ್ರು ರಮೇಶ್ ಅಂತ ಒಬ್ಬರು, ವಿಜಯ್ ಅಂತ ಒಬ್ಬರನ್ನ ಕನೆಕ್ಟ್ ಮಾಡಿದ್ರು. ವಿಜಯ್ ಈಸ್ ಎ ಗ್ರಾಫಿಕ್ ಡಿಸೈನರ್. ಅವ್ರ ಥ್ರೂನಲ್ಲಿ ನಮಗೆ ನಳಪಾಕ, ಕೇಕ್ವಾಲ, ಮಯೂರ ಸ್ವೀಟ್ಸು, ತಾಜಾ ಮಿಠಾಯಿ, ಈ ಥರ ತುಂಬ ಕಸ್ಟಮರ್ಸ್ಗಳು ನಮ್ಗೆ ಅಲ್ಲಿಂದ ಮುಂದೆ ಬಂತು. ಸೊ ಇದೇ ಥರ ಇದು ಒಂದು ಇಂಡಸ್ಟ್ರಿ. ಆದರೆ ಇನ್ನೂ ಒಂದು ಸ್ಟೋರಿ ಹೇಳ್ಬಿಡ್ತೀನಿ. ಫಾರ್ನಲ್ ನೆಟ್ವರ್ಕ್ ಅಂತ ಹೇಳ್ಬಿಟ್ಟು ಇದು 2009ರಲ್ಲಿ ಬಂದಿದ್ದು ಮೊದಲನೇ ಕಸ್ಟಮರ್ ನನಗೆ, 3ನೇ ಕಾಲ್. ಆ ಕಂಪನಿಯಲ್ಲಿ ಇದುವರೆಗೂ 2 CEOಗಳು ಚೇಂಜ್ ಆಗಿದ್ದಾರೆ, ಕಂಪನಿ ನೇಮ್ ಚೇಂಜ್ ಆಗಿದೆ, ಪರ್ಚೇಸ್ ಡಿಪಾರ್ಟ್ಮೆಂಟ್ ಚೇಂಜ್ ಆಗಿದೆ. ಆದರೆ ಇವತ್ತಿಗೂ ಆ ಕಂಪ್ನಿಗೆ ನಾವು ಸರ್ವ್ ಮಾಡ್ತಾಯಿದ್ದೀವಿ. ಅವ್ರು 3 ಆಫೀಸ್ಗಳನ್ನ ಶಿಫ್ಟ್ ಮಾಡಿದ್ರು. ಇವತ್ತಿಗೂ ನಾವು ಪ್ರತಿ ವರ್ಷ ಅವ್ರಿಗೆ ಕ್ಯಾಲೆಂಡರು, ಡೈರೀಸ್ ಏನು ಬೇಕು ನಾವು ಸರ್ವ್ ಮಾಡ್ತಾಯಿದ್ದೀವಿ. ಈ ಥರದೊಂದು ರಿಲೇಷನ್ಶಿಪ್ ಲಾಂಗ್ ಟರ್ಮು. ಅದು ಪ್ರಿಂಟಿಂಗ್ ಇಂಡಸ್ಟ್ರಿ ಇಸ್ ಅ ಕಾಂಪಿಟೇಟಿವ್ ಇಂಡಸ್ಟ್ರಿ. ಇಲ್ಲಿ ಅಷ್ಟು ಈಸಿ ಅಲ್ಲ ಕಂಟಿನ್ಯೂಸ್ ಸರ್ವ್ ಮಾಡೋದು. ಇಂಥ ಇದರಲ್ಲಿ ನಾವು ನಮ್ಮ ಕ್ವಾಲಿಟಿ, ನಮ್ಮ ಕಮ್ಯುನಿಕೇಷನು, ನಮ್ಮ ರಿಲೇಷನ್ಶಿಪ್ಪು, ಈ ಮೂರನ್ನು ನಾವು ತೂಕವಾಗಿ ಇಟ್ಕೊಂಡು ಹೋದಾಗ ಮಾತ್ರ ನಾವು ಲಾಂಗ್ ಟರ್ಮಲ್ಲಿ ಇದು ಬೆಳೆಸ್ಕೊಂಡು ಹೋಗ್ಬೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.